ಖಾನಾಪುರ ಸರ್ಕಾರಿ ಆಸ್ಪತ್ರೆಯ ಸುದ್ದಿ ಪ್ರಸಾರವಾದ ಕೂಡಲೇ ಎಚ್ಚೆತ್ತು ದಿಢೀರ್ ಭೇಟಿ ಕೊಟ್ಟ ಬೆಳಗಾವಿ ಡಿಎಚ್ಒ ಹಾಗೂ ಅಭಿಯಂತರರು. ಹೌದು, ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು 2 ದಿವಸಗಳ ಹಿಂದಷ್ಟೇ ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣದಲ್ಲಿ ಹೊಸದಾಗಿ ನಿರ್ಮಿಸಿ ಉದ್ಘಾಟನೆಗೆ ಸಿದ್ಧವಾದ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡದಲ್ಲಿ ಸಣ್ಣಪುಟ್ಟ ಕಾಮಗಾರಿಯೇ ಮುಗಿದಿಲ್ಲ ಎಂಬ ವಸ್ತುಸ್ಥಿತಿಯ ವರದಿ ಪ್ರಕಟಿಸಿ ಬೆಳಕು ಚೆಲ್ಲಿದ್ರು. ಸದರಿ ಈ ವರದಿ ಆಧರಿಸಿ ಇಂದು ಬೆಳಗಾವಿ ಜಿಲ್ಲೆಯ ಡಿಎಚ್ಒ ಡಾ ಮಹೇಶ ಕೋಣಿ ಹಾಗೂ ಆರೋಗ್ಯ ಇಲಾಖೆಗಳ ಕಟ್ಟಡಗಳ ನಿರ್ಮಾಣದ ಬೆಳಗಾವಿ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಅರುಣ್ ಕುಮಾರ್ ಖಾನಾಪುರ, ಡಿಎಚ್ಒ ಡಾ ಮಹೇಶ್ ಕಿವಡಾ ಸಣ್ಣನವರ್ ಹಾಗೂ ಸಹಾಯಕ ಅಭಿಯಂತರರು ಸುನಿಲ್ ಸೇರಿದಂತೆ ಎಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಹೊಸದಾಗಿ ನಿರ್ಮಾಣ ಮಾಡಲಾದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸಮಸ್ಯೆಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದೊಂದಿಗೆ ಮಾತನಾಡಿದ ಡಿಎಚ್ಒ ಡಾ ಮಹೇಶ್ ಕೋಣಿ ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಕೆಲವೇ ದಿನಗಳಲ್ಲಿ ಈ ಆಸ್ಪತ್ರೆಗೆ ಉದ್ಘಾಟನೆ ಭಾಗ್ಯ ಕೊಟ್ಟು ಈ ಭಾಗದ ಜನತೆಗೆ ಅನುಕೂಲ ಮಾಡಿಕೊಡುತ್ತೇವೆ ಎಂದು ಹೇಳಿದರು. ಇನ್ನು ಅಭಿಯಂತರರು ಆದ ಅರುಣ್ ಕುಮಾರ್ ಮಾತನಾಡಿ, ಕೆಲ ಸಣ್ಣ ಪುಟ್ಟ ಕೆಲಸಗಳು ಇದ್ದು ಕೂಡಲೇ ಅವುಗಳಿಗೆ ಮುಕ್ತಿ ಕೊಟ್ಟು ಖಾನಾಪುರ ಜನತೆಯ ಆರೋಗ್ಯ ಹಿತರಕ್ಷಣೆಗೆ ಲೋಕಾರ್ಪಣೆ ಮಾಡಲಾಗುವುದು ಎಂದು ಹೇಳಿದರು. ಒಟ್ಟಾರೆ ನಮ್ಮ ನ್ಯೂಸ್ ವರದಿ ಬಿತ್ತರವಾಗಿ ಅದನ್ನು ಗಮನಿಸಿ ಕೂಡಲೇ ಎಚ್ಚೆತ್ತುಕೊಂಡ ಬೆಳಗಾವಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಅಭಿಯಂತರರಿಗೆ ಧನ್ಯವಾದಗಳು ಮತ್ತು ಈ ವರದಿಯನ್ನು ಸಮಗ್ರವಾಗಿ ಬೆಳಕು ಚೆಲ್ಲಿ ಫಾಲೋ ಅಪ್ ಮೂಲಕ ಸರ್ಕಾರದ ಗಮನಕ್ಕೆ ತಂದುಕೊಂಡು ಬಂದ ಪರಿಣಾಮಕಾರಿಯಾಗಿ ಪ್ರಭಾವ ಬೀರಿದ್ದಕ್ಕೆ ನಮ್ಮ ನ್ಯೂಸ್ ಸಮೂಹಕ್ಕೆ ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೆ ವ್ಯಕ್ತವಾಗಿದೆ. ಮೊನ್ನೆ ತಾನೇ ವರದಿ ಮಾಡಿದ್ವಿ. ಸಾಕಷ್ಟು ಒಂದು ರೀತಿ ಖಾನಾಪುರದಲ್ಲಿ ಹಲವಾರು ವರ್ಷಗಳ ನಂತರ ಒಂದು ರೀತಿ ಹೊಸ ಹಾಸ್ಪಿಟಲ್ ಆಗಿದೆ. 60 ಹಾಸಿಗೆಗಳ ಬೆಡ್, ವಿಶೇಷವಾಗಿ ಇನ್ನ ಕಾಮಗಾರಿ ಇದೆ. ತಾವು ಹೇಳಿದಾಗೆ 2 ದಿವಸದಿಂದ ನಿಮ್ಮ ವಾರ್ಡಿಯಲ್ಲಿ ಬಂದಂಥ ಈ ಬಿಲ್ಡಿಂಗ್ ಬಗ್ಗೆ ಬಗ್ಗೆ ತಾವು ವರದಿ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ನಾನೇ ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೀನಿ. ಸುಮಾರು ಇದು 2021 ಜನವರಿ ಮಾರ್ಚಲ್ಲಿ ಚಾಲುವಾಗುವಂಥ ಇದು ತಾಯಿ ಮಕ್ಕಳ ಆಸ್ಪತ್ರೆ ಅತಿ ರೆಕಾರ್ಡ್ ಟೈಮಲ್ಲಿ ಅಂದರೆ ಜುಲೈ 22 ಜುಲೈ 2023 22ಕ್ಕೆ ಆಲ್ಮೋಸ್ಟ್ ಒಂದು ವರ್ಷ 2 ತಿಂಗಳಲ್ಲಿ ರೆಡಿಯಾಗಿ ಇದು ರೆಡಿಯಾಗಿದ್ದೀವಿ. ಆಲ್ಮೋಸ್ಟ್ G+2 ಹಾಸ್ಪಿಟಲ್ ತಾಯಿ ಮಕ್ಕಳ ಆಸ್ಪತ್ರೆ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಬಂದಿದೆ ಬಂದಿದ್ದಾರೆ. ಆ ಟೈಮಲ್ಲಿ ನಮ್ಮಲ್ಲಿ 21 ತಾಯಿ ಮಕ್ಕಳ ಆಸ್ಪತ್ರೆ ನಮ್ಮ ರಾಜ್ಯ ತುಂಬ ಎಲ್ಲ ಸ್ಯಾಂಕ್ಷನ್ ಆಗಿದೆ. ಸುಮಾರು ಫಸ್ಟ್ ಫೇಸಲ್ಲಿ ಒಂದು ಅರ್ಧ ಹಾಸ್ಪಿಟಲ್ಗೆ ಸ್ಟಾಕ್ ಪ್ಯಾಟ್ರನ್ ಬಂದುಬಿಟ್ಟು ಅವೆಲ್ಲ ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶ ಇತ್ತು. ನಮ್ಮದು ಖಾನಾಪುರ ಈಗ ನಮ್ಮ ಸೆಕೆಂಡ್ ನೇಷನ್ ಇವಾಗ ನಮಗೆ ಸ್ಟಾಕ್ ಪ್ಯಾಟ್ರನ್ ಹೇಗೆ ತೊಗೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಆರ್ಡರ್ ಮಾಡಿಬಿಟ್ಟು ಇವಾಗ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಬಂದಾಗಿದೆ. ಇವಾಗ ಸುಮಾರು ನಮ್ಮದು ಇಲ್ಲಿ 46 ಪೋಸ್ಟು, 19 ಪೋಸ್ಟು ನಮ್ಮಲ್ಲಿ ಇದ್ದಂಥ ಸ್ಟಾಫನ್ನು ಇಲ್ಲಿ ಶಿಫ್ಟ್ ಮಾಡಿ 21 ಪೋಸ್ಟನ್ನು ನಾವು ಹೊರಗುತ್ತಿಗೆ ಅಥವಾ ನಾವು ಜೆನೇಜನ್ ಮುಖಾಂತರ ಇವಾಗ ನಾವು ಸ್ಟಾರ್ಟ್ ಮಾಡಬೇಕಂತ ಸ್ಟಾರ್ಟ್ ಮಾಡಿ ಬಂದಿದ್ದೆ. ಮತ್ತು ಶೀಘ್ರದಲ್ಲಿ ಮತ್ತು ಇದೇನು ನಾವು ವೀಕ್ಷಣೆ ಮಾಡಿದ್ದೀವಲ್ಲ ಅದನ್ನು ಕೊಟ್ಟ ಏನಾದರೂ ನಮಗೆ ಏನು ಸ್ವಲ್ಪ ಕಳಪೆ ಕಾಮಗಾರಿಲ್ಲ ಅದನ್ನು ಇವತ್ತು ನಮಗೆ ಈ ಬಂದ ಕುಮಾರ್ ಬಂದಿದ್ದಾರೆ. ಅವ್ರ ಜೊತೆಗೆ ನಾವು ಡಿಸ್ಕಸ್ ಮಾಡಿದ್ದೀವಿ, ಅದು ಸರಿಪಡಿಸ್ಕೊಡ್ತು ಅಂತ ಹೇಳಿದ್ದಾರೆ. ಮತ್ತು ಶೀಘ್ರದಲ್ಲಿ ನಮ್ಮದು ಒಂದು ಆಶಯ ಇದೆ, ಹಾಸ್ಪಿಟಲ್ ಬೇಗ ಚಾಲು ಆದರೆ ಏನಂತಲ್ಲ ಆಲ್ಮೋಸ್ಟ್ ರಿಮೋಟ್ ಏರಿಯಾ ಆಗುತ್ತೆ, ತುಂಬ ಜನದಲ್ಲಿರುವಂಥ ಏರಿಯಾ, ಇಲ್ಲಿ ತಾಯಿಯಿಂದ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಆದಷ್ಟು ಬೇಗ ಮೈನರ್ ವರ್ಕ್ಸ್ ಏನಿದೆಲ್ಲ ಅದನ್ನು ಸರಿಪಡಿಸಿಕೊಂಡು ಇವಾಗ ನಮ್ಮ ಸಿಬ್ಬಂದಿಯವ್ರನ್ನು ನೇಮಕಾತಿಯನ್ನು ಪ್ರಾರಂಭಿಸಿ ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡ್ತೀವಿ. ಸರ್, ಒಂದು ಕಡೆ ವಿಶೇಷವಾಗಿ ರಾಜಕೀಯ ಒಂದು ರೀತಿ ತಿಕ್ಕಾಟಗಳಿಗೆ ಒಂದು ಕಡೆ ಇದಾಗಿದೆ ಸರ್ ಹಾಸ್ಪಿಟ್ಲು. ಇನ್ನೊಂದು ಕಡೆ ಅಧಿಕಾರಿಗಳ ಒಂದು ರೀತಿ ಸಿಬ್ಬಂದಿಗಳ ಕೊರತೆ, ಮತ್ತೆ ಮತ್ತೊಂದು ಕಡೆ ಇಷ್ಟೆಲ್ಲ 15 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆದರೂ ಸಹ ಇನ್ನೂ ಸಣ್ಣ ಪುಟ್ಟ ಕಾಮಗಾರಿಗಳು ಉಳಿದಿದ್ದಾವೆ. ಏನಾದ್ರು ಸಂಪೂರ್ಣವಾಗಿ ಎಲ್ಲ ಏನಾದ್ರು ಆದೇಶ ಮಾಡ್ತೀರಾ ಸರ್? ಸಂಪೂರ್ಣವಾಗಿ ಇಲ್ಲಿವರೆಗೆ ನಮಗೆ ಬಿಲ್ಡಿಂಗ್ ರೆಡಿ ಆಗಿಬಿಟ್ಟು ಬಟ್ ನಮಗೆ ಸ್ಟಾರ್ಟ್ ಮಾಡಲಿಕ್ಕೆ ಇದು ಏನಂತಾರಲ್ಲ ಇದು ವಿಡಿಯೋ ಕೋಡ್ ಆಯಿತು. ನಮಗೆ ಸಿಬ್ಬಂದಿ ವಿವರ ಅದು ಬಂದಿರಲಿಲ್ಲ. 21 ಹಾಸ್ಪಿಟಲ್ ಫಸ್ಟ್ ಲಿಸ್ಟಲ್ಲಿ ನಮ್ಮದೇ ಬಂದಿದ್ದೀವಿ. ಸೊ ಮೊನ್ನೆ ಸುಮಾರು 7 ಹಾಸ್ಪಿಟಲ್ ಬಾಕಿ ಸಿಕ್ಕಲ್ಲಿ ಬಂದಿದ್ವಿ. ರೋಡಿನ ಮಕ್ಕಳೇ ಮಾಡಿದ್ದಾಗಿ ನಾವು 4 ಮಾಡಬೇಕಾಗಿದೆ. ಈಗ ಅದರಲ್ಲಿ 20% ನಾವು 10 ಮೇಲೆ ಮತ್ತು ಔಟ್ಸೋರ್ಸಿಂಗಲ್ಲಿ ಅಥವಾ ಎಜುಕೇಷನ್ ವರ್ಕ್ ಆಗಿದೆ. ಅದನ್ನ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಇದು ಪ್ರಾಡಕ್ಟ್ ಕಂಡಕ್ಟ್ ಆದಮೇಲೆ ಅದು ಯಾವುದೇ ನಮಗೆ ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋ ಒಂದೇ ಉದ್ದೇಶ. ನಾವು ಸರ್ಕಾರ ಸುಮಾರು ದಿನಗಳ ನಂತರ ವಿಶೇಷವಾಗಿ 15 ಕೋಟಿ ನಿರ್ಮಿಸಿದ್ರು ಸಹ ಕಾಮಗಾರಿಗಳಿದ್ದಾವೆ ಸರ್. 15 ಕೋಟಿ ನಿರ್ಮಿಸಿದ ನಮ್ಮ ರೀತಿಯ ಕಾಲಾವಧಿಯಲ್ಲಿ ನಾವು ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದೀವಿ ಸರ್. ಮುಂದೆ ಸ್ಟಾಫ್ ಪ್ಯಾಟರ್ನ್ ಸಂಬಂಧ ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ ಹೊರತು ಅದು ಬಿಟ್ಟರೆ ಮತ್ತೇನಿಲ್ಲ. ಈಗ ತಾವೇನು ಮೆನ್ಷನ್ ಮಾಡ್ತಾ ಇದ್ದಾರೆ ಕಲ್ಪೆಗಾರಿ, ತಾವು ಈಗ ತಮ್ಮ ಜೊತೆಗೆ ಮತ್ತು DHO ಸಾಹೇಬ್ ಜೊತೆ ನೋಡಿದ್ದೀರಿ ಸರ್. ಜಸ್ಟ್ ಎಂಟ್ರೆನ್ಸಲ್ಲಿ ನಮ್ಗೆ ಆಗಿದ್ದ ಟೈಮ್ನಲ್ಲಿ ಏನಾಗಿತ್ತು ಸರ್, ಹಿಂದಿನ ಸರ್ಕಾರದಲ್ಲಿ ತಾಲೂಕು ಹಾಸ್ಪಿಟಲ್ನ ಅಪ್ಗ್ರೇಡ್ ಮಾಡಬೇಕಂದಾಗ ನಾವು ಆಲ್ರೆಡಿ ವಿವರವಾಗಿ ಅಂದಾಜು ಕೊಟ್ಟಿದ್ದೇವೆ. ಇದನ್ನು ಮಾಸ್ಟರ್ ಪ್ಲಾನ್ ಪ್ರಕಾರ ಎಲ್ಲ ಮಾಡಿ ರಸ್ತೆ ಗಿಸ್ತೆ ಕೊಟ್ಟಿದ್ವಿ ಸರ್. ಅದ್ರ ಮುಂದೆ ಆ ಸ್ಕೀಮ್ನಲ್ಲಿ ಅಪ್ರೂವಲ್ ಆಗ್ತದೆ ಅಂತ
ಹೇಳಿದ್ರು. ಈ ಸ್ಕೀಮಿಗೆ ನಮಗೆ ಏನು ಬೇಕಾಗಿತ್ತು ನಾವು ಅದು ಮಟ್ಟ ಅಷ್ಟು ಮಾಡಿ ಸರ್. ಜಸ್ಟ್ ಆ ಗೇಟಲ್ಲಿ ತಮಗೆ ಏನಾಗ್ತಾ ಇದೆ ಅಂದರೆ ರ್ಯಾಂಪ್ ಹತ್ತಬೇಕಪ್ಪ ಅಂತ ತಿಳ್ಕೊಂಡಲ್ಲಿ ನಾವು ಒಂದು ಸ್ವಲ್ಪ ಮಣ್ಣು ಹಾಕಿ ಅದು ಅಪ್ರೋಚ್ ಮಾಡ್ಕೊಡ್ತೀವಿ. ಈ ಮಳೆಗಾಲ ಸಂಬಂಧ 2 ವರ್ಷ ಆಗಿದ್ದರಿಂದ ಸ್ವಲ್ಪ ಮಳೆಗೆ ಕಳ್ಸ್ಕೊಂಡು ಬಂದಿದೆ, ಅದನ್ನು ಒಂದು ಸ್ವಲ್ಪ ಹಾಕಿಸ್ಕೊಡ್ತೀವಿ ಸರ್. ಒಂದಿದ್ದು ಎರಡನೇದು ತಾವು ಏನು ಅಬ್ಸರ್ವ್ ಮಾಡೋಂಗೆ ಕಿಟಕಿ ಮತ್ತು ನಮ್ಗೆ ಹೊರಗಡೆ ಕಿಟಕಿಗೂ ಮತ್ತು ವಿಂಡೋ ಇದಕ್ಕೆ ಏನಿದೆ ಗ್ಯಾಪ್ ಇದೆಯಲ್ಲ ಅಲ್ಲಿ ಟೆಸ್ಟ್ ಕೂಡ್ತಾ ಇದೆ. ಅದು ಕೆಲವೊಂದು ಕಡೆ ಎಲ್ಲ ಕಡೆ ಮಿಸ್ಟೇಕ್ ಆಗಿದೆ, ಇಲ್ಲ ಅಂತ ಹೇಳಿದ್ರೆ ಅದನ್ನು ಒಂದು ರೆಕ್ಟಿಫೈ ಮಾಡ್ಕೊಡ್ತೀವಿ. ಎರಡನೇದು. ಮೂರನೇದು ತಾವು ಲಿಫ್ಟ್ ಒಂದು 10 ಫೀಟ್ ನೋಡಿದಿರಲ್ಲ ಅದನ್ನು 100% ಕ್ರಾಪ್ ಆಗಿ ಟೈಟ್ ಮಾಡಿ ಕೊಡ್ತೀವಿ. ಇದನ್ನು 4 ದಿನದಲ್ಲಿ ಮಾಡ್ತೀವಿ ಸರ್. ಪ್ಯಾಸೇಜ್ ಏನಾಗಿದೆ ನಮ್ಮ ಗುತ್ತಿಗೆ ಒಳಗೆಲ್ಲ ನಾವು ನಮ್ಮ ಹೈಯರ್ ಅಥಾರಿಟೀಸ್ ಕಡೆಯಿಂದ ಡಿಸ್ಕಸ್ ಮಾಡಿಕೊಂಡು ಸರ್ ಅದನ್ನು ನಾವು 100% ಮಾಡ್ಕೊಡ್ತೀವಿ ಸರ್. ಓನ್ಲಿ ರ್ಯಾಂಪ್ ಪೋರ್ಷನ್ ತಮ್ಮ ಡಿಸ್ಕಸ್ ಮಾಡಿದಾಗ ಅಷ್ಟೇ ಮಾಡ್ಕೊಡ್ತೀವಿ. ಸ್ಲ್ಯಾಬ್ ಏರಿಯಾದಲ್ಲಿ ಆಲ್ರೆಡಿ ನಾವು ಏನು ಮಾಡಿದ್ದೀವಿ ಸರ್, ಫುಲ್ ಶೀಟ್ ಹಾಕಿ ಕೊಟ್ಟಿದ್ದೀವಿ ಸರ್ ಸೋಲಾರ್ ಅಂತೇಳಿ. ಆಮೇಲೆ ಕೆಲವೊಂದು ಶೀಟ್ ಏನಾದರೂ ಸೋಲಾರ್ ಸಂಬಂಧ ಇದಾಗಿದೆಯಲ್ಲ ಅದನ್ನು ರೆಕ್ಟಿಫೈ ನಾವು ಗುತ್ತಿಗೆದಾರರಿಗೆ ಮಾಡಿಸ್ಕೊಡ್ತೀವಿ. ಅಲ್ಲ ಸರ್, ನೀವು ಸಹ ಒಬ್ಬ ಸರ್ಕಾರಿ ಅಧಿಕಾರಿ, ವಿಶೇಷವಾಗಿ ಕಾಂಟ್ರಾಕ್ಟರ್ನ ಓಲೈಕೆ ಮಾಡ್ತಕ್ಕಂಥ ಮಾತಾಡ್ತಾ ಇದ್ದೀರಲ್ಲ ಸರ್. ಕಾಂಟ್ರಾಕ್ಟರ್ ಓಲೈಕೆ ಅಂತ ಮಾತಾಡ್ತಾ ಇಲ್ಲ ಸರ್. 15 ಕೋಟಿ ವೆಚ್ಚದಲ್ಲಿ 15 ಕೋಟಿ ವೆಚ್ಚದಲ್ಲಾಗಿದೆ. ನಾವು ಮಾಡಿದಂತೆ ಯಾವುದನ್ನು ಕೆಲಸದಲ್ಲಿ ಅಲ್ಲ ಸರ್, ಕೆಲಸ ಮಾಡಿದಿರಾ? ಈಗ ನೋಡಿ ಶೇಡ್ಗಳನ್ನ ನೋಡಿದ್ರೆ ಈಗ ತಾವೇ ಪರಿಶೀಲನೆ ಮಾಡಿ ಸೋಲಾರ್ ಹತ್ತು ಮಾಡೋದ್ರೆ ಡ್ಯೂ ಟು ನಮ್ಮ ಇದರಿಂದ ಅನ್ಸ್ಕಿಲ್ ಲೇಬರ್ ಆಗಿರ್ಬೇಕು ಏನಾಗ ಮೇಲೆ ಹತ್ತಿ ಇದನ್ನ ಮಾಡಿದಾನೆ ಹೊರತು ಸರ್. ಈಗ ನೀವು ಮಾಡಿದಂತ ಈ ಬಿಲ್ಡಿಂಗ್ ತಾವು ಕಲೆಕ್ಟ್ ಮಾಡಿ ಸರ್. ಇದರಲ್ಲಿ ಏನಾರು ಆಗಿದ್ದಂತ ನ್ಯೂನತೆ ಇದೆ ಹೇಳಿ ಸರ್ ಪ್ಲೀಸ್. ತಾವು ಹೇಳಿದ 3 ನ್ಯೂನತೆ ನಾವು ಮಾಡ್ಕೊಡ್ತೀವಿ. ಈಗ ನೀವು ಕೆಲಸ ಮಾಡಿ ಸರ್, ನಾವು ಕಡಪೆ ಅನ್ನೋದು ಹೇಳಿಕೆ ಹಿಂಪಡಿತೀವಿ ಸರ್. ಸರ್ ಅದನ್ನ ಡೆಫಿನೆಟ್ಲಿ ಸರ್ ಅದು ಮಾಡೋ ಟೈಮಲ್ಲಿ ಆದಂತ ಏನು ಮಿಸ್ಟೇಕ್ ಲೇಬರ್ ಇದೆಯಲ್ಲ ಅದನ್ನ ನಾವು ಡೆಫಿನೆಟ್ಲಿ 5 ದಿನದಲ್ಲಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಹಾಗಾದ್ರೆ ನೀವ್ ಹೇಳಿದ್ರಿ ಹ್ಯಾಂಡ್ ಓವರ್ ಆಗಿದೆ, ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಯಾವ್ದು ಸರ್ ನೀವೇ ಗುತ್ತಿಗೆದಾರ ಪ್ರಕಾರ ನಾವೆಲ್ಲ ಏನು ನಮ್ದು ಅಲ್ಲ ಸರ್, ಏನು ಕಂಪ್ಲೀಟ್ ಆಗಿದೆ ಹೆಂಗೆ ಹ್ಯಾಂಡ್ ಓವರ್ ಸರ್ ಏನು ಕಂಪ್ಲೀಟ್ ಅಲ್ಲಿ ಕಂಪ್ಲೀಟ್ ಮೇಲೆ ಪ್ಯಾಸೇಜ್ ನೀವೇ ಸರ್ ಪ್ಯಾಸೇಜ್ ಅದು ನೋಡಿ ಸರ್ ಗುತ್ತಿಗೆ ಇದ್ರೊಳಗೆ ಇಲ್ಲ. ಮತ್ತೆ ಕಿಟಕಿಗೂ ಯಾವ ಇದೆ ಮಾಡಿ ಕಿಟಕಿ ಇದ್ರ ಗ್ಯಾಪ್ ಏನಿದೆ ಅಲ್ಲ ಅದು ಧೂಳು ಬೀಳ್ತಾ ಇದೆ, ಅದು ಮಾಡ್ಕೊಡಿ ಅಂತ ಅದೊಂದು ಮತ್ತೆ ಅದು ಒಂದು ಸಣ್ಣದಿದಾದ್ರೆ ಆಯ್ತು ನಮ್ಮ ಇದರಲ್ಲಿ ಹೇಳ್ತಾರೆ ಮಾಡ್ಕೊಡ್ತೀವಿ. ಬ್ಯೂರೋ ರಿಪೋರ್ಟ್ ಬಸವರಾಜು, ರಾಜ್ಯ ಉಪ ಸಂಪಾದಕ, ಭಾರತ ವೈಭವ ನ್ಯೂಸ್, ಖಾನಾಪುರ. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333. Thanks for watching. Like, comment, share and subscribe to the fast growing channel BV News, Voice of the People.